गुरुराय राघवेन्द्राय सत्यधर्मरताय च। ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮವಾದಂತಹ ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇವತ್ತು ಶುಕ್ರವಾರ. ದುರ್ಗಾದೇವಿ ಆರಾಧನೆಯ ಜೊತೆಗೆ ಗುರುರಾಯರ ಒಂದಷ್ಟು ಮಹಿಮೆ, ಅದರ ಜೊತೆಗೆ ದೋಷಗಳಿಗೆ ಶಾಪಗಳಿಗೆ ಪರಿಹಾರ, ಇವೆಲ್ಲವನ್ನು ಸಹ ಗುರುಮಾತಾ ಎಂದಿನಂತೆ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಗುರುಮಾತಾ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ನಮಸ್ತೆ. ಗುರುವೇ ಶರಣು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿಗೆ ಇಷ್ಟೇ ನಾವು ಪೂಜೆ ಮಾಡಿದ್ರೇನೂ ಸರಿ, ಇಷ್ಟು ಭಕ್ತಿಯಿಂದ ನಾವು ಪೂಜೆ ಮಾಡ್ಕೊತಾ ಬಂದ್ರೇನು, ನಿಷ್ಠೆಯಿಂದ ಇದ್ರೇನೂ ಸರಿ, ಆ ಭಗವಂತ ನಮ್ಗೆ ಒಲಿತಾನೆ ಇರ್ತಾರೆ. ಯಾಕೆ ಅಂತಂದರೆ ನಂಬಿಕೆ ಇದ್ದರೆ ಸಾಕು, ಆ ಸ್ಥಳದಲ್ಲಿ ಆ ಭಗವಂತ ಇದ್ದೇ ಇರ್ತಾರೆ. ನೋಡಿ, ದೈವ ಭಕ್ತಿಗೆ ಯಾವುದೂ ಬೇಕಾಗಿಲ್ಲ, ಮನಸ್ಸು ಮಾತ್ರನೇ ಕಾರಣ. ಅದಕ್ಕೋಸ್ಕರ ರಾಶಿ ರಾಶಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಆ ಭಗವಂತನ ನೆನೆಸಿದ್ರೆ ಸಾಕು, ನೆನೆದವರ ಮನದಲ್ಲಿ ಆ ಭಗವಂತ ಬಂದೇ ಬರ್ತಾರೆ. ಮಂತ್ರಾಲಯ ಮಹಾಪ್ರಭು ಎಲ್ಲಿ ನೆನೆಸಿದ್ರೇನೂ ಸರಿ, ಖಂಡಿತ ಬಂದೇ ಬರ್ತಾರೆ. ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿನ ಆಶೀರ್ವಾದ ಆಗಲಿ, ಅನುಗ್ರಹ ಆಗಲಿ, ನಾವು ತುಂಬಾ ನಮಗೆ ಸಿಕ್ಕೇ ಇಲ್ಲ ಅನ್ನೋಂಥವ್ರಿಗೆ ಖಂಡಿತ ಸಿಗುತ್ತೆ. ಮಂತ್ರಾಲಯ ಒನ್ ಟೈಮ್ ಆದರೂ ಹೋಗಿ ದರ್ಶನ ಮಾಡಿ, ಅದೇ ರೀತಿ ಎಂಥದ್ದೇ ಆಗಿರಲಿ, ಆ ಭಗವಂತನಿಂದ ಎಂಥ ಸಮಸ್ಯೆ ಆಗಿರಲಿ ಹೆದರಿಸೋ ಅಂಥ ಶಕ್ತಿನೂ ಸಹ ಆ ಭಗವಂತ ಕೊಡ್ತಾರೆ. ಖಂಡಿತ ರಾಯರ ಅನುಗ್ರಹ ಸದಾಕಾಲ, ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು. ವೀಕ್ಷಕರೇ, ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವೂ ಸಹ ಸರ್ವೇ ಸಾಮಾನ್ಯ. ಪ್ರತಿ ಬಾರಿಯೂ ಸಹ ಯಾವುದಾದ್ರೂ ಒಂದು ಸಮಸ್ಯೆಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು ಮನುಷ್ಯನ ಕಾಡ್ತಾನೆ ಇರುತ್ತೆ. ಇಂತಹ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಇವತ್ತು ಶುಕ್ರವಾರ, ದುರ್ಗಾದೇವಿಯ ಆರಾಧನೆ ಬಹಳ ವಿಜೃಂಭಣೆಯಿಂದ ಪ್ರತಿಯೊಂದು ಸ್ಥಳದಲ್ಲೂ ನಡೆಯುತ್ತೆ. ಒಂದು ಪುಟ್ಟ ಪುಟ್ಟ ಹಳ್ಳಿಯಿಂದ ಹಿಡಿದು ಪ್ರತಿಯೊಂದು ಚಿಕ್ಕ ಚಿಕ್ಕ ಗುಡಿಗಳಲ್ಲೂ ಸಹ ದುರ್ಗಾದೇವಿ ಆರಾಧನೆ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಅಂತಾನೆ ಹೇಳ್ಬೋದು. ದುರ್ಗಾದೇವಿ ಅಂತ ನೆನೆಸ್ಕೊಂಡ ತಕ್ಷಣ ನಮ್ಗೆ ಮೊದಲೇದಾಗಿ ನೆನಪು ಬರೋದು ಆದಿಶಕ್ತಿ. ಆದಿಶಕ್ತಿ ದೇವಿಯ ಒಂದಷ್ಟು ಮಹತ್ವವನ್ನು ತಿಳಿಸ್ಬೋದಾ? ಖಂಡಿತ. ನೋಡಿ, ದುರ್ಗಾದೇವಿ ಅಂದರೆ ನಮ್ಮ ಕಟೀಲು ದುರ್ಗಾದೇವಿ, ರಾಜರಾಜೇಶ್ವರಿ, ಮಾಂಚಾಲಮ್ಮನವರು, ಎಲ್ಲರೂ ಮೂಕಾಂಬಿಕೆ, ಈ ಥರ ಎಲ್ಲ ದೇವಿಗಳು ಆದಿಶಕ್ತಿಯಾಗಿರೋ ಅಂಥ ಆ ದೇವಿನ ದುರ್ಗಾದೇವಿ ಅಂತನೂ, ಕನಕದುರ್ಗ, ವಿಜಯವಾಡದಲ್ಲಿ ಕನಕದುರ್ಗ, ನಮ್ಮ ಕಟೀಲು ಶ್ರೀ ದುರ್ಗಾದೇವಿಯವರು ಹೇಳ್ತಾನೆ ಹೋಗ್ಬೋದು, ಬೇಕಾದಷ್ಟಿದೆ. ಇಲ್ಲಿ ವಿದ್ಯಾರಣ್ಯಪುರದಲ್ಲೂ ಸಹ ದುರ್ಗಾದೇವಿ ಟೆಂಪಲ್ ಇದೆ. ಆ ಥರ ದುರ್ಗಾಂಬಗೆ ಏನು ಮಾಡಬೇಕು, ದುರ್ಗಾದೇವಿನ ಯಾವ ರೀತಿ ನಾವು ಹೊಲಿಸ್ಕೋಬೇಕು ಅಂತಂದರೆ ಖಂಡಿತ ಕಠಿಣವಾದಂಥ ಮಹಾ ಉಪವಾಸ ಇರಬೇಕು. ಯಾರ ಹತ್ರನೂ ಮಾತಾಡಬಾರ್ದು. ಒಂದು ದಿನ ಮಂಗಳವಾರ ಮಾತ್ರ ಮೌನ ಉಪವಾಸ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಯಾವಾಗ ಬೇಕಾದರೂ ನಾವು ಮಂಗಳವಾರ ಉಪವಾಸ ತಗೋಬೋದು. ಆದರೆ ಮೌನದಿಂದ ಇರೋಕ್ಕಾಗಲ್ಲ ಅಂತನೋರು ಖಂಡಿತ ಉಪವಾಸ ತಗೊಂಡು ಆ ತಾಯಿನ ಪ್ರಾರ್ಥನೆ ಮಾಡೋದೇ ಆದರೆ ಖಂಡಿತ ಹೊಲಿತಾಳೆ. ಹೇಗೆ ಅಂತಂದರೆ ಮಂಗಳವಾರ ದಿನ, ಮುಖ್ಯವಾಗಿ ಮಂಗಳವಾರ ದಿನ ಮಾಡಬೇಕಂಥದ್ದು ನಿಂಬೆಹಣ್ಣಲ್ಲಿ ದೀಪ ಹಚ್ಚೋ ಅಂಥದ್ದು, ನಿಂಬೆಹಣ್ಣಲ್ಲಿ ಹಾರನ ಹಾಕೋ ಅಂಥದ್ದು. ಆ ತಾಯಿಗೆ ಇಷ್ಟವಾಗಿದ್ದೆ ನಿಂಬೆಹಣ್ಣಲ್ಲಿ. ಯಾಕೆ ಆದಿಶಕ್ತಿಗೆ ಇಷ್ಟೊಂದು ಪೂಜೆ ನಾವು ಮಾಡಬೇಕು, ಆ ತಾಯಿನ ಯಾಕೆ ಹೊಲಿಸ್ಕೋಬೇಕು ಅಂದರೆ ನಮ್ಮ ಹತ್ರ ಇರೋ ಅಂಥ ಎಲ್ಲ ದುಷ್ಟ ಶಕ್ತಿಗಳು ಸಹ ದೂರ ಆಗ್ತವೆ. ಕೋಪ ಆಗಲಿ, ನಮ್ಮಲ್ಲಿರೋ ಅಂಥದ್ದು ಎಂಥದೇ ಕೆಟ್ಟ ಅಂಥ ಶಕ್ತಿ ಆಗಿರಲಿ, ಮನೇಲಾಗಲಿ, ನಮ್ಮ ಹತ್ರನೇ ಆಗಿರಲಿ, ಪರ್ಸನಲ್ ಆಗಿರಲಿ, ಖಂಡಿತ ದೂರ, ನೆಗೆಟಿವ್ಸ್ ಎಲ್ಲನೂ ಹೊರಗಡೆ ಹೋಗ್ತವೆ. ಅದೇ ರೀತಿ ಆರೋಗ್ಯದಲ್ಲಿ ಮುಖ್ಯವಾಗಿ ನೋಡಿ, ಗಂಡಸರಾಗಿರಲಿ, ಹೆಂಗಸರಾಗಲಿ, ಹೆಣ್ಮಕ್ಳಾಗಿರಲಿ, ಗಂಡ್ಮಕ್ಳಾಗಿರಲಿ, ಎಂಥ ಚಿಕ್ಕ ಪುಟಾಣಿಗಳೇ ಆಗಿರಲಿ, ಆ ದುರ್ಗಾದೇವಿನ ಆರಾಧನೆ ಮಾಡೋ ಅಂಥ ಸಮಯದಲ್ಲಿ ಆ ಕುಟುಂಬದಲ್ಲಿ ಖಂಡಿತ ಎಲ್ಲ ಕಷ್ಟನೂ ಆದಷ್ಟು ಬೇಗ ದೂರ ಆಗ್ತವೆ. ಏನಕ್ಕೋಸ್ಕರ ನಾವು ದೇವಿನ ನಿಂಬೆಹಣ್ಣಲ್ಲೇ ಪೂಜೆ ಮಾಡಬೇಕು, ನಿಂಬೆಹಣ್ಣಿಂದನೇ ಆ ತಾಯಿಗೆ ಮಾಲೆ ಹಾಕಬೇಕು ಅಂತಂದರೆ ಕಾರಣ ಏನು ಅಂತಂದರೆ, ಆ ನಿಂಬಾಸುರ ಅನ್ನೋನು ಹಸುರ ಆ ತಾಯಿಗೆ ವಾಹನವಾಗಿ ಇರೋ ಅಂಥವನು. ಅದಕ್ಕೇನೆ ಹೇಳೋದು, ಆ ನಿಂಬೆಹಣ್ಣಿಂದ ಒಂದು ನೋಡಿ, ಇವಾಗ ನಮ್ಗೆ ಹೊಟ್ಟೆ ನೋವು, ಸ್ವಲ್ಪ ಹೊಟ್ಟೆ ನೋವು ಆಗ್ತಾಯಿದೆ, ಏನೋ ಒಂಥರ ಎಲ್ಲ ಮಾಡ್ತಾಯಿದೆ, ಜೀರ್ಣ ಆಗಿಲ್ಲ ಅಂತ ಅಂದ್ರೂ ಸಹ ಆ ನಿಂಬೆಹಣ್ಣಲ್ಲಿ ಟಯರ್ಡ್ ಇದೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಇಲ್ಲ ಅಂದ್ರೂ ನಿಂಬೆಹಣ್ಣಲ್ಲಿ ಸ್ವಲ್ಪ ಶೋಡನ ಆ್ಯಡ್ ಮಾಡಿ, ಲೈಟಾಗಿ ಉಪ್ಪು ಆ್ಯಡ್ ಮಾಡಿಬಿಟ್ಟು ಕುಡಿದ್ರೂ ಸಹ ಜೀರ್ಣಶಕ್ತಿ ಆಗುತ್ತೆ. ಅದೇ ರೀತಿ ಆ ನಿಂಬೆಹಣ್ಣಿನಿಂದ ನಾವು ಮಾಡೋ ಅಂಥ
ಲೆಮನ್ ರೈಸ್ ಆಗಲಿ, ನಿಂಬೆಹಣ್ಣಿನ ರಸ ಹಿಂಡಿ ಅನ್ನ ಮಾಡಿ ಒಂದು ನೈವೇದ್ಯ ಮಾಡೋ ಅಂಥದ್ದು ತುಂಬಾ ವಿಶೇಷತೆ. ಅದರಲ್ಲೂ ನಿಂಬೆಹಣ್ಣನ್ನ ಕಟ್ ಮಾಡಿ ಮನೆ ಬಾಗಿಲಿಗೆ 2 ಕಡೆ ಸೈಡೂ ಕುಂಕುಮ ಹಚ್ಚಿ ಪೂಜೆ ಮಾಡಿ, ಫಸ್ಟ್ ಆ ನಿಂಬೆಹಣ್ಣಿಗೆ ಪೂಜೆ ಮಾಡಬೇಕು. ಆ ತಾಯಿ ಹತ್ರ ಇಟ್ಟು ಪೂಜೆ ಮಾಡಿ 2 ಭಾಗವಾಗಿ ಕಟ್ ಮಾಡಿ ಕುಂಕುಮ ಫುಲ್ಲಾಗಿ ಕುಂಕುಮ ಹಚ್ಚಿ 2 ಹೊಸ್ಲಲ್ಲಿ ಬಾಗಿಲಲ್ಲಿ 2 ಸೈಡು ಇಡೋ ಅಂಥದ್ದು. ಅದೇ ರೀತಿ ಹಣ್ಣಲ್ಲಿ ದೀಪ ಹಚ್ಚಿ, ನಂದ ದೀಪ ಹಚ್ಚಿ ಆ ನಿಂಬೆಹಣ್ಣನ್ನು ಇಟ್ಟು ನಿಂಬೆಹಣ್ಣು ಹತ್ರ ದೀಪ ಹಚ್ಚಿಟ್ರೆ ತುಂಬಾ ವಿಶೇಷತೆ. ಏನಕ್ಕೆ ಈ ತಾಯಿನ ಹೊಲಿಸ್ಕೋಬೇಕು ಅಂತ ಅಂದರೆ, ಆ ತಾಯಿಯಲ್ಲಿ ಇರೋಂಥ ಎಲ್ಲ ಐಶ್ವರ್ಯ ಆಗಲಿ, ಮತ್ತು ಆ ತಾಯಿಯಲ್ಲಿ ಇರೋ ಅಂಥ ಸಮಾಧಾನ ಆಗಲಿ, ಎಂಥದ್ದೇ ಆಗಿರಲಿ ನಮಗೆ ಕೊಡೋ ಅಂಥ ಸಂದರ್ಭ ಅದು. ಯಾಕೆ ಪೂಜೆ ಮಾಡ್ಕೊತಾ ಬರಬೇಕು ನಾವು ವಾರ ನೋಡಿ, ಯಾರೇ ಆಗಿರಲಿ 3 ಮಂಗಳವಾರ ಯಾರು ಕಂಟಿನ್ಯೂಸ್ ಆಗಿ ಆ ತಾಯಿಗೆ ದೀಪ ಹಚ್ತಾರೋ ಆ ಮನೇಲಿ ಯಾವ ಕಾರಣಕ್ಕೂ ಸರಿ ಕಲಹ ಆಗಲಿ ಎಂಥದ್ದೇ ದೋಷ ಆಗಲಿ ಇರೋದಿಲ್ಲ. ಸ್ವಲ್ಪ ಪರಿಹಾರ ಆಗ್ತಾನೇ ಇರುತ್ತೆ. ನೋಡಿ, ಆ ದುರ್ಗಾದೇವಿನ ಹೊಲಿಸ್ಕೊಂಬಿಟ್ರೆ ಖಂಡಿತ ನಮ್ಗೆ ಎಂಥದ್ದೇ ಒಂದು ಸಂದರ್ಭ ಬಂದ್ರೂ, ಕಷ್ಟ ಸಮಸ್ಯೆ ಬಂದ್ರೂ ಸರಿ, ಆ ತಾಯಿ ಬಂದು ನಮಗೆ ಸಲಹೆ ಮಾಡ್ತಾಳಂತೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ರಾವಗಾಲದಲ್ಲೇ ದೀಪ ಹಚ್ಚ ಅಂಥದ್ದು. ಯಾಕೆ ರಾವಗಾಲದಲ್ಲೇ ದೀಪ ಹಚ್ಚಬೇಕು ಅಂದರೆ, ಆರೋಗ್ಯ ಸಮಸ್ಯೆ ಆಗಿರೋ ಅಂಥವ್ರು, ಇಲ್ಲ ನಮ್ಮ ಯಜಮಾನ್ರಿಗೆ ತುಂಬ ಹುಷಾರಿಲ್ಲ, ಅವ್ರಿಗೆ ತುಂಬಾ ಖರ್ಚಾಗುತ್ತೆ, ಆಸ್ಪತ್ರೆಯಲ್ಲಿದ್ದಾರೆ, ಅಡ್ಮಿಂಟ್ ಆಗಿದ್ದಾರೆ, ಅವ್ರಿಗೆ ಹುಷಾರಾಗ್ತಾ ಇಲ್ಲ, ಅವ್ರು ಆಗಬೇಕು ಅನ್ನೋಂಥವ್ರು. ಅದೇ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಬರಲಿಲ್ಲ, ಅದೇ ರೀತಿ ಮನೇಲಿ ಇರೋ ಅಂಥ ಎಲ್ಲ ರೀತಿ ಯಾವಾಗ ನೋಡಿದ್ರೇನೂ ನಿದ್ದೆ ಬರ್ತಾ ಇದೆ. ಅದೇ ರೀತಿ ನಾವು ನಿದ್ದೆ ಮಾಡ್ತಾ ಇರ್ತೀವಿ, ಮಾಡಿದ್ರೇ ಎದ್ದು ಬಂದು ಕೂತ್ಕೊಂಡಿರುವಾಗಲೂ ಸಹ ಆ ಸೋಫಾದಲ್ಲಿ ಕೂತ್ಕೊಂಡು ತೂಗುಡ್ಸೋ ಅಂಥದ್ದು. ಅದೇ ರೀತಿ ಯಾವಾಗ ನೋಡಿದ್ರೇನೂ ನಮಗೊಂಥರ ಸೋಂಬೇರಿತನ ನಮ್ಮ ಮೈಯೆಲ್ಲ ಇರ್ತಾನೆ ಇರುತ್ತೆ. ಏನು ಮಾಡಿದ್ರೂ ನಮಗೆ ಒಂಥರ ರಿಲ್ಯಾಕ್ಸೇಷನ್ ಸಿಗೋದಿಲ್ಲ. ಈ ಥರ ಇರೋ ಅಂಥವ್ರು ಎಲ್ರೂ ಖಂಡಿತ ಆ ದುರ್ಗಾದೇವಿಗೆ ಹೋಗಿ ಆ ನಿಂಬೆಹಣ್ಣಲ್ಲಿ ದೀಪ ಹಚ್ಚೋ ಅಂಥದ್ದು. ಇಲ್ಲ ನಿಂಬೆಹಣ್ಣಲ್ಲಿ ಹಚ್ಚೋಕ್ಕಾಗಲ್ಲ, ನಾವು ನಂದಾದೀಪ ಹಚ್ತೀವಿ ಅಂದ್ರೂ ಅದು ತುಂಬಾ ಶ್ರೇಷ್ಠ. ನೋಡಿ, ನಂದಾದೀಪ ಹಚ್ಚೋದ್ರಿಂದ ನಮಗೇನು ಬೆನಿಫಿಟ್ ಆಗುತ್ತೆ, ಕುಟುಂಬ ಫಸ್ಟು ನಂದ ಗೋಕುಲವಾಗಿರುತ್ತೆ. ನಂದಾದೀಪ ನೀವು ಹಚ್ಚಿದ್ರೆ 9 ದೀಪದಲ್ಲಿ ಹಚ್ಚಬೇಕು. ಪ್ರಾರ್ಥನೆ ಮಾಡ್ಕೊಂಡು ಮಾಡೋ ಅಂಥವ್ರು ಮನೇಲಿರೋ ಅಂಥ ಕಲಹಕ್ಕೆ ಮಾಡಬೇಕಾಗಿರೋದು 9 ದೀಪ ಖಂಡಿತ ಹಚ್ಚಬೇಕು. ಯಾಕೆ ಅಂತ ಅಂದರೆ ಆ ನವದುರ್ಗೆಯರು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ದುರ್ಗೆ ನೇಮಲ್ಲಿರೋ ಅಂಥ ಎಲ್ಲ ದೇವಿಯರಿಗೂ ಸಹ ಅದು ಸೇರುತ್ತೆ. ಅದೇ ರೀತಿ ಚಂಡಿ ಚಾಮುಂಡೇಶ್ವರಿ, ಜಗನ್ಮಾತಾ, ಜಗಜ್ಜನನಿ, ಆದಿಶಕ್ತಿ, ಸತ್ಯ ಸ್ವರೂಪಿಣಿ, ಮಹಾತಾಯಿ, ಭೂದೇವಿ, ಆಕಾಶವೇಣಿ, ಜಗನ್ಮಾತೆ ಅಂತ ಈ ರೀತಿ ನಾವು ಆ ಮಂತ್ರ ಆ ಹೆಸರುಗಳನ್ನ ನೆನೆಸ್ಕೊಂಡೇ ನಾವು ಅದನ್ನು ದೀಪನ ಹಚ್ಚಬೇಕು. ಯಾಕೆ ಚಾಮುಂಡಿ ಅಂತ ಹೇಳ್ತೀವಿ ಅಂದರೆ, ಚಂಡಿ ಅಂತ ಅನ್ನುವಾಗ ನಮ್ಮಲ್ಲಿರೋ ಅಂಥ ಒಂದು ದುಷ್ಟತನ ಕಾರಣ ಒಂಥರ ಆಕ್ರೋಶದಿಂದ ಮಾತಾಡೋ ಅಂಥದ್ದಾಗಲಿ, ಅದೇ ರೀತಿ ನಡ್ಕೊಳ್ಳೋ ಅಂಥದ್ದಾಗಲಿ, ಯಾರನ್ನು ನೋಡಿದ್ರೇನೂ ಒಂಥರ ಕೋಪದಿಂದ ಮಾತಾಡೋ ಅಂಥದ್ದಾಗಲಿ, ಚಂಡಿತನ ಇರೋ ಅಂಥವ್ರು ಸಮಾಧಾನ ಆಗ್ತಾರೆ. ಚಾಮುಂಡೇಶ್ವರಿ ತಾಯಿಯ ಅನುಗ್ರಹ, ಆಶೀರ್ವಾದ, ನಾಡ ದೇವತೆ ಆ ದೇವಿಯ ಆಶೀರ್ವಾದ ಖಂಡಿತ ಸಿಗುತ್ತೆ. ಈ ಥರ ಒಂದೊಂದು ವಿಷಯನೂ ಹೇಳ್ತಾನೇ ಹೋಗ್ಬೋದು. ಗುರುವೇ ಶರಣಂ. ವೀಕ್ಷಕರೇ, ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಯೊಂದು ಪರಿಹಾರ ಇದ್ದೇ ಇರುತ್ತೆ. ಯಾವುದೇ ಕಷ್ಟಗಳಾದರೂ ಸಹ ನಮ್ಮಿಂದ ದೂರ ಹೋಗಲ್ಲ ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರತಿ ಬಾರಿಯೂ ಅದು ಸುಳ್ಳಾಗ್ಬಿಡುತ್ತೆ. ಯಾಕೆಂದರೆ ಪ್ರತಿಯೊಂದು ಕಷ್ಟಕ್ಕೂ ಒಂದಲ್ಲ ಒಂದು ಪರಿಹಾರ ನಮ್ಮ ಸುತ್ತಮುತ್ತ ಇರುತ್ತೆ, ಅದನ್ನು ನಾವು ಕಂಡ್ಕೋಬೇಕು ಅಷ್ಟೇ. ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮದುವೆ ವಿಳಂಬ ಆಗಿರ್ಬೋದು, ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾ ಇದೆ ಅನ್ನೋಂಥದ್ದಾಗಿರ್ಬೋದು, ಈ ರೀತಿಯ ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಇಷ್ಟೊತ್ತು ನೀವು ನಿಂಬೆಹಣ್ಣಿನ ದೀಪದ ಬಗ್ಗೆ ತಿಳಿಸ್ಕೊಳ್ತಾ ಇದ್ರಿ. ಇಲ್ಲಿ ಕಾಡುವಂತಹ ಒಂದು ಪ್ರಶ್ನೆ ಅಂದರೆ, ಕೆಲವೊಬ್ರು 5 ದೀಪ ಹಚ್ತಾರೆ, ಕೆಲವೊಬ್ರು 9 ದೀಪ ಹಚ್ತಾರೆ, ಮತ್ತು ಕೆಲವೊಬ್ರು ಅಕ್ಕಿ ಮೇಲೆ ದೀಪ ಹಚ್ತಾರೆ. ಅದರ ಜೊತೆಗೆ ತಾಮ್ರದ ತಟ್ಟೆ ಆಗಿರ್ಬೋದು ಅಥವಾ ಬಾಳೆ ಎಲೆಯ ತಟ್ಟೆ ಆಗಿರ್ಬೋದು, ಈ ರೀತಿ ಯೂಸ್ ಮಾಡ್ತಾರೆ. ಎಷ್ಟು ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚಬೇಕು ಮತ್ತು ಯಾವ ರೀತಿ ದೀಪ ಹಚ್ಚಿದ್ರೆ ಒಳ್ಳೆದಾಗುತ್ತೆ? ಖಂಡಿತ ದುರ್ಗಾದೇವಿ ಅಂತ ಬರೋಂಥ ಸಮಯದಲ್ಲಿ ಆದಿಶಕ್ತಿ ದೇವಿಗೆ 9 ದೀಪದಲ್ಲಿ ಖಂಡಿತ 9 ಕಾರ್ತಿಕ ದೀಪದಲ್ಲೇ ಹಚ್ಚಬೇಕು.
ನಮ್ಮ ಮನೇಲಿ ಇದೆ ನಾವು ಬೆಳ್ಳಿ ದೀಪನ ದಾನವಾಗಿ ಕೊಡ್ತೀವಿ ಅಂತಂದ್ರೇನು ಒಂದು ದಾನ ಮಾಡೋ ಅಂಥ ದೀಪದಲ್ಲಿ ಜೊತೆಯಲ್ಲಿ ಒಂದು ಕಾರ್ತಿಕ ದೀಪನೂ ಸಹ ಕೊಡಬೇಕು. ಒಂದು ಒಂಟಿಯಾಗಿ ದೀಪನ ದಾನ ಮಾಡಬಾರ್ದು. ಯಾಕೆ ಅಂತ ಅಂದರೆ ಒಂಟಿತನವಾಗಿ ಯಾವುದೋ ನೋಡಿ ಒಂದು ಮರ ವನ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಮನೆ ದೇವರ ಹೆಸರಲ್ಲೂ ಒಂದು ಇಷ್ಟ ದೇವರ ಹೆಸರಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಎರಡನ್ನ ಖಂಡಿತ ಕೊಡಲೇಬೇಕು. ಇದು ಏನಕ್ಕೋಸ್ಕರ ಈ ದೀಪಗಳನ್ನ ಎಲ್ಲ ಹಚ್ತಾರೆ, 9 ಯಾಕೆ ಹಚ್ಚಬೇಕು ಅಂತ ಅಂದರೆ ನೋಡಿ, ನವರಾತ್ರಿಲೂ ಸಹ ದೇವಿ 9 ಅವತಾರ ತಾಳಿದಂಥ ಜಗನ್ಮಾತೆ ಒಬ್ಬೊಬ್ರು ಸಂಹಾರ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಆ ತಾಯಿ ನಮ್ಮಮ್ಮ ಜಗನ್ಮಾತ ಚಾಮುಂಡೇಶ್ವರಿಯಾಗಿ ಕೂತ್ಕೊತಾರೆ. ಕಾರಣ ಅಷ್ಟು ಆ ತಾಯಿ ಒಳಗಡೆ ಇರೋಂಥ ಒಂದು ಪ್ರಪಂಚಕ್ಕೆ ಬಂದು ನಾನೆಲ್ಲನೂ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಸಂತೋಷದಿಂದ ಆ ತಾಯಿ ಅವತಾರ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಆ ನರಕಾಸುರರುಗಳನ್ನ ಒಬ್ಬೊಬ್ರು ಧ್ವಂಸ ಮಾಡ್ತಾ ಒಂದೊಂದು ಅವತಾರದಲ್ಲೂ ಬರ್ತಾರೆ. ಅದಕ್ಕೆ ಹೇಳೋದು 9 ದೀಪನ 9 ದೇವಿಯರ ಹೆಸರಲ್ಲಿ ನಾವು ಮಾಡಬೇಕು ಅಂತ ಅನ್ನೋದು. ನೋಡಿ, 9 ಅನ್ನೋಂಥದ್ದು ನವಗ್ರಹಕ್ಕೂ ಈಡಾಗುತ್ತೆ. 9 ಅನ್ನೋಂಥದ್ದು ಗುರು ಸಹ ಬರುತ್ತೆ. ಹಾಗಾಗಿ 9 ಅನ್ನೋದು ನವ ಬೃಂದಾವನ ಸಹ, 9 ಅನ್ನೋದು ನವ ದುರ್ಗೆಯರು. ಈ ಥರ ಒಂದೊಂದು ವಿಷಯಕ್ಕೂ ಬರುತ್ತೆ. ಖಂಡಿತ ಅದು ಮಾಡೋ ಅಂಥದ್ದು ದೀಪ ಆಗಲಿ, ನಂದಾ ದೀಪ ಆಗಲಿ, ನಿಂಬೆಹಣ್ಣಿನ ದೀಪ ಆಗಲಿ ಖಂಡಿತ ಮಾಡಬೇಕು. ಯಾಕೆ ಅಂತಂದರೆ ನಿಂಬೆಹಣ್ಣು 9 ಹಣ್ಣಲ್ಲಿ ನೀವು ಇದು ಮಾಡಿದ್ರೆ ಭಾಗ ಮಾಡಿದ್ರೆ 18 ಆಗಿಬಿಡುತ್ತೆ. ಆದ್ದರಿಂದ ಒಂದು ದೀಪ ಗಣೇಶನಿಗೆ ಸಲ್ಲಿಸಿ ಇನ್ನು 17 ಹಚ್ಚೋಂಥದ್ದು. ಯಾವಾಗಲೂ ಏಕ ನಂಬರಲ್ಲೇ ಹಚ್ಚಬೇಕು ಆ ತಾಯಿಗೆ. ಯಾಕೆ ಅಂತಂದರೆ 3 ಅಲ್ಲದು 5 ಅಲ್ಲದು 9 ಅಲ್ಲದು 7 ಈ ಥರ ಬರುತ್ತೆ. ಈ ಥರನೇ ಮಾಡಬೇಕು. ಯಾಕೆ ಅಂತ ಅಂದರೆ ಆ ತಾಯಿಗೆ ಯಾವಾಗಲೂ ಆ ನಮ್ಮ ನವ ದುರ್ಗೆಯರಿಗೆ ಒಂದೊಂದಾಗಿನೇ ನಾವು ಮಾಡೋ ಅಂಥದ್ದು, ಒಂದು ದೀಪದಿಂದನೇ ನಾವು ಮಾಡೋ ಅಂಥದ್ದು. ಅದೇ ರೀತಿ ಒಂದು ಹಣತೆಯಲ್ಲಿ ಒಂದೇ ಬತ್ತಿ ಹಾಕಿರಬೇಕು, 2 ಹಾಕಬಾರ್ದು. ದೋಷಗಳಿಗೆ ಯಾವತ್ತೂ ಸರಿ ಬೇಡಿಕೆನ ಇಟ್ಕೊಂಡು ಮಾಡೋ ಅಂಥವ್ರು ಒಂದೇ ಒಂದು ಅಣತೆಯಲ್ಲಿ ಒಂದೇ ಬತ್ತಿ ಹಾಕಬೇಕು, 2 ಹಾಕಬಾರ್ದು. ಮನೆಯಲ್ಲಿ ಮಾತ್ರ ಯಾವ ಕಾಲಕ್ಕೂ ಸರಿ ರಾಹುಗಾಲದಲ್ಲಿ ದೀಪ ಹಚ್ಚಲೇಬಾರ್ದು. ರಾಹುಗಾಲದಲ್ಲಿ ಶುಕ್ರವಾರ ಆಗಿರಲಿ, ಮಂಗಳವಾರ ಆಗಿರಲಿ, ನಾನು ಬೇಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ನನ್ನಿಂದ, ನಾನು ಮನೇಲೇ ಆ ತಾಯಿಗೋಸ್ಕರ ರಾಹುಗಾಲದಲ್ಲಿ ಮನೇಲೇ ಮಾಡ್ಕೊತೀನಿ ಅಂದರೆ ಖಂಡಿತವಾಗಿ ಆ ಮನ ಉದ್ಧಾರ ಆಗಲ್ಲ. ಆ ಮನೆ ಸ್ವಲ್ಪನೇ ಇರೋ ಅಂಥ ರಾಶಿನೂ ಸಹ ಹೊರಟೋಗುತ್ತೆ. ಯಾವ ಕಾಲಕ್ಕೂ ಸರಿ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ದೇವಿನ ನೆನೆಸ್ಕೊಂಡು, ದುರ್ಗಾದೇವಿನ ನೆನೆಸ್ಕೊಂಡು ಯಾವ ಕಾರಣಕ್ಕೂ ದೀಪ ಹಚ್ಚಬಾರ್ದು ಮನೆಯಲ್ಲಿ. ಅದರಲ್ಲೂ ನಿಂಬೆಹಣ್ಣಲ್ಲಿ ಖಂಡಿತ ಮಾಡಿಬಿಡ್ಬೇಡಿ. ಆಗ ಮಾಡಿದ್ರ ಅಂತ ಅಂದರೆ ಇರೋಂಥ ಸಂತೋಷ ಆಗಲಿ ಎಲ್ಲನೂ ದೋಚ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಯಾವುದ್ಯಾವುದೂ ಸ್ಥಿರವಾಗಿ ಇರೋದಿಲ್ಲ. ಎಷ್ಟೇ ಕಷ್ಟ ಆದ್ರೂ ಸರಿ ದೇವಸ್ಥಾನದಲ್ಲಿ ಹೋಗಿ ನೀವು ಮಾಡೋ ಅಂಥದ್ದೇ ಶ್ರೇಷ್ಠ. ಆ ಶ್ರೇಷ್ಠತೆ ನಮಗೆ ಸಿಗಬೇಕು ಅಂತ ಅಂದರೆ 9 ನಿಂಬೆಹಣ್ಣು ತುಂಬಾ ಶ್ರೇಷ್ಠತೆ. 108 ಹಚ್ಚೋರು ಸಹ ಇರ್ತಾರೆ. ಕಾರಣ ಏನು ಅಂತಂದರೆ 108 ದೀಪ ಹಚ್ಚೋ ಅಂಥವರು ತುಂಬಾ ಮಾಂಗಲಿಕೆ ಪ್ರಾಬ್ಲಮ್ ಬಂದಿರುತ್ತೆ. ಅದೇ ರೀತಿ ಕೋರ್ಟಲ್ಲಿ ಕೇಸಲ್ಲಿ ಓಡಾಡ್ತಾ ಇರ್ತಾರೆ. ಈ ಥರ ಇರೋಂಥವ್ರು ನೋಡಿ, ಇವತ್ತಿನ ದಿವಸ ನಾನು ಹೇಳ್ತೀನಿ, ಕೋರ್ಟ್ ಕೇಸ್ ಅಂತ ಓಡಾಡ್ತಾ ಇರೋರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದೀವಿ, ಏನು ಮಾಡಿದ್ರೂ ಸರಿ ಆಗ್ತಾಯಿಲ್ಲ, ಈ ಥರ ನೋವುಗಳು ತಿಂತಾ ಇರೋರು, ಖಂಡಿತ ನ್ಯಾಯ ದೊರಕಬೇಕು ಅನ್ನೋಂಥವ್ರು ಹೋಗಿ ದುರ್ಗಾದೇವಿಗೆ ಖಂಡಿತ ದೀಪ ಹಚ್ಚಿ ಆ ತಾಯಿಯಿಂದ ಮಾತ್ರನೇ ಆಗೋಂಥದ್ದು. ನೋಡಿ, ಅದರಲ್ಲೂ ವಾಹನ ಓಡಿಸುವಾಗ ಯಾವುದಾದ್ರೂ ಪ್ರಾಣಿನ ಹಾನಿ ಮಾಡಿದ್ದೀರಾ ಅಂತ ಅನ್ನೋರು ಸಹ ಮಂಗಳವಾರ ಹೋಗಿ ದುರ್ಗಾದೇವಿ ಹತ್ರ ದೀಪ ಹಚ್ಚಿ ಆ ತಾಯಿಗೆ ಅಭಿಷೇಕ ಮಾಡಿಸಿ ಒಂದು ದಿವಸ ಮಾತ್ರ ಪ್ರಾರ್ಥನೆ ಮಾಡಿ ಆ ತಾಯಿ ಹತ್ರ ಒಂದು 10 ನಿಮಿಷ ಕೂತಿದ್ದು ಬಂದರೆ ಮಹಾಶ್ರೇಷ್ಠ ಸಿಗುತ್ತೆ. ಆ ದೋಷಗಳೆಲ್ಲ ದೂರ ಆಗುತ್ತೆ. ಅದೇ ರೀತಿ ಅಮಾವಾಸ್ಯೆ ದಿವಸ ಮಂಗಳವಾರ ಬರುತ್ತೆ ಅಮಾವಾಸ್ಯೆ ಅಂತ ಅಂದರೆ ಆ ತಾಯಿಗೆ ಖಂಡಿತವಾಗಲಿ ಅಭಿಷೇಕ ಮಾಡಿಸಿ ನಂದಾ ದೀಪ ಹಚ್ಚಿ, ಇಲ್ಲ ಅಂತಂದರೆ ನಿಂಬೆಹಣ್ಣಲ್ಲಿ ಹಚ್ಚಿ, ತಟ್ಟೆಲಿ ಹಚ್ಚ ಅಂಥದ್ದು ಅಕ್ಕಿ ಹಾಕ್ಬಿಟ್ಟು ತುಂಬ ಜನ ಹಚ್ಚುತ್ತಾರೆ. ತುಂಬಾ ವಿಶೇಷತೆ ಇದೆ. ಏನಕ್ಕೋಸ್ಕರ ಅಕ್ಕಿ ಹಾಕಿ ಆ ದೀಪನ ಹಚ್ಚುತ್ತಾರೆ ಅಂದರೆ ಆ ವಂಶದಲ್ಲಿ ಊಟಕ್ಕೋಸ್ಕರ ತುಂಬಾ ಕಷ್ಟ ಇರೋ ಅಂಥದ್ದು ಪರಿಹಾರ ಆಗುತ್ತೆ. ಅದೇ ರೀತಿ ಜೀರ್ಣಶಕ್ತಿ ಸಿಗುತ್ತೆ, ಆರೋಗ್ಯ ಭಾಗ್ಯ ಸಿಗುತ್ತೆ. ಅದೇ ರೀತಿ ಬೆಲ್ಲದಲ್ಲೇ ಹಚ್ತಾರೆ. ಬೆಲ್ಲದಲ್ಲೇ ಹಚ್ಚೋ ಅಂಥದ್ದು ತುಂಬಾ ಶ್ರೇಷ್ಠತೆ. ಅದೇ ರೀತಿ ಮನೇಲಿ ಇರೋ ಅಂಥದ್ದು ಒಂದೊಂದು ದರಿದ್ರನೂ ಒಂದೊಂದು ಕಷ್ಟನೂ ದೂರ ಆಗ್ತಾ ಇರಬೇಕು ನಮಗೆ ಅನ್ನೋಂಥವ್ರು ಖಂಡಿತ ದುರ್ಗಾದೇವಿನ ದೀಪ ಹಚ್ಚಿದ್ರೆ ಭಾರಿ ವಿಶೇಷತೆ. ಅದರಲ್ಲೂ ನೋಡಿ, ನಿಮಿಷಾಂಬ ದೇವಿಗೆ ವಿಶೇಷತೆ ಮಾಡ್ತಾ ಇರೋ ಅಂಥ ಸಮಯದಲ್ಲಿ ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ನಿಮಿಷಾಂಬ ದೇವಿಗೆ ಪೂಜೆ ಕೊಟ್ಟರೇನೋ ಅದರಲ್ಲೂ ತುಂಬಾ ವಿಶೇಷತೆ.
ಕಾರಣ ಏನು ಅಂತಂದರೆ ಒಂದೊಂದು ನಿಮಿಷಕ್ಕೂ ಮನುಷ್ಯನಲ್ಲಿ ಲೆಕ್ಕಾಚಾರ ಹಾಕಂಥ ತಾಯಿ. ಅದಕ್ಕೋಸ್ಕರನೇ ಹೇಳೋದು, ಆ ನಿಮಿಷಾಂಬಾದೇವಿ ಹೋಗ್ಬಿಟ್ಟು ಬಂದ್ರೇ ನಮ್ಮ ದರಿದ್ರ ಕಷ್ಟ ಕಾರ್ಪಣ್ಯ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿವಸ ನೀವಿರೋ ಅಂಥ ಏರಿಯಾದಲ್ಲೇ ಎಂಥ ತಾಯಿ ದೇವಸ್ಥಾನ ಆಗಿದ್ರೇನೂ ಪರವಾಗಿಲ್ಲ, ಖಂಡಿತ ಹೋಗಿ ದೀಪ ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ದುರ್ಗಾದೇವಿ ನೋಡಿ, ದುರ್ಗಾದೇವಿ ಅಂದರೆ ದೇಹದಲ್ಲಿರೋ ಅಂಥ ಉಷ್ಣಾಂಶನೂ ಸಹ ತಂಪು ಮಾಡ್ತಾಳಂತೆ. ಕಾರಣ ಯಾಕೆ ಅಂತಂದರೆ, ಒಂದು ಉಷ್ಣ ಆಗಿರೋ ಅಂಥ ದೇಹದಲ್ಲಿ ಬೇಕಾದಷ್ಟು ನಮ್ಗೆ ಆರೋಗ್ಯ ತಪ್ಪುತ್ತಂತೆ. ಹಾಗಾಗಿ ದೇಹ ಆರೋಗ್ಯ ತಪ್ಪೋದು ಆ ದುರ್ಗಾದೇವಿಯ ಅನುಗ್ರಹ ಇಲ್ದಿರ ಇರೋದ್ರಿಂದನೇ. ಆ ಉಷ್ಣಾಂಶ ಸಹ ತಾಳ್ಮೆಯಿಂದ ತಡೆದು ನಮ್ಮನ್ನು ಶಾಂತತೆ ಕೊಡೋ ಅಂಥ ದೇವಿ. ನಮ್ಮಲ್ಲಿರೋ ಅಂಥ ಕೋಪ ಆಗಲಿ, ನಮ್ಮಲ್ಲಿರೋ ಅಂಥ ಎಂಥದ್ದೇ ಒಂದು ಕಲಹ ಆಗಿರಲಿ, ಒಬ್ರನ್ನ ನೋಡಿದ್ರೇನೂ ಕೋಪ ಬರುತ್ತೆ, ಒಬ್ರನ್ನ ನೋಡಿದ್ರೇನೂ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಾಗ್ತಾಯಿಲ್ಲ, ಮನಸ್ಸೆಲ್ಲ ಶುದ್ಧತೆ ಮಾಡಿ ಶಾಂತತೆ ಕೊಡ್ತಾಳಂತೆ. ಖಂಡಿತ ಮಾಡಿ, ಒಳ್ಳೆಯದಾಗಲಿ. ಗುರುವೇ ಶರಣು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ